ನಮಸ್ತೆ ವ್ಯೂವರ್ಸ್, ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖೆ ಗ್ರ್ಯಾಂಡ್ ಮಾಸ್ಟರ್, ಟ್ಯಾರೋಟ್ ಕಾರ್ಡ್ ರೀಡರ್, ಸ್ಪಿರಿಚುವಲ್ ಹೀಲರ್. ನೀವು ನಮ್ಮ ಚಾನಲನ್ನು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ, ಶೇರ್ ಮಾಡಿ. ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋಕ್ಕೋಸ್ಕರ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಯೂನಿವರ್ಸಿಂದ ಹ್ಯೂಜ್ ಬ್ಲೆಸ್ಸಿಂಗ್ಸನ್ನು ತಗೊಳ್ಳಿ. ಸೊ ಈ ಸ್ಕ್ರೀನ್ ಮೇಲೆ ಕಾಣುವಂತಹ 2 ಫ್ಲವರ್ಸ್ ಇದೆ. ಸೊ ಅದರಲ್ಲಿ ಯಾವುದು ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಪಿಕ್ ಮಾಡಿ. ನಾನು ಯೂನಿವರ್ಸ್ ಏಂಜಲ್ಸ್ ಗೈಡೆನ್ಸನ್ನು ನಿಮಗೆ ತಿಳಿಸ್ತೀನಿ. 10 ಆಫ್ ಕಪ್ಸ್ ಬಂದಿದೆ. ಇದರ ಅರ್ಥ ವಿಶ್ ಫುಲ್ಫಿಲ್ಮೆಂಟ್ ಆಗಲಿದೆ. ನಿಮ್ಮ ಇಂಟೆಲಿಜೆಂಟ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. ಹೆಚ್ಚು ಹೆಚ್ಚು ನಾಲೆಡ್ಜನ್ನು ಗೇನ್ ಮಾಡ್ತಾ ಇದ್ದೀರಾ. ಓಕೆ, ಯೂನಿವರ್ಸಿಗೆ ಸರೆಂಡರ್ ಮಾಡ್ಕೊಂಡಿದ್ದೀರಾ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರೋ ಅದನ್ನೆಲ್ಲ ಯೂನಿವರ್ಸಿಗೆ ಕೊಡ್ತಾ ಇದ್ದೀರಾ. ಅಂದರೆ ನೀವು ಕರ್ಮದ ಮೇಲೆ ಬಿಲೀವ್ ಮಾಡ್ತಾ ಇದ್ದೀರಾ. ಯಾವುದೇ ಫ್ರೂಟ್ಫುಲ್ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲ. ಬಟ್ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಪಾಸ್ಟ್ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಪಾಸ್ಟ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನು ಅವಾಯ್ಡ್ ಮಾಡಿ ಅಂತೇಳಿ ಯೂನಿವರ್ಸಿಂದ ಗೈಡೆನ್ಸ್ ಬರ್ತಾ ಇದೆ. ಕನ್ಫ್ಯೂಷನ್ ಸಿಚುವೇಶನಿಂದ ಹೊರಗಡೆ ಬನ್ನಿ. ಥರ್ಡ್ ಐ ಬ್ಲಾಕೇಜಸ್ ಆಗಿದೆ, ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ, ಹೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಯಾರು ಮೇರಿಗೋಲ್ಡ್ ರಿಸೀವ್ ತೊಗೊಂಡಿದ್ರಿ, ನಿಮಗಾಗಿ ಗೈಡೆನ್ಸ್ ಏನು ಅಂದರೆ ಓಕೆ, ಡೆವಿಲ್ ಎನರ್ಜಿ ಬರ್ತಾ ಇದೆ. ಸೊ ನಿಮ್ಮ ಮೈಂಡು ಕಂಪ್ಲೀಟಾಗಿ ನೆಗೆಟಿವ್ ಆಗ್ತಾ ಇದೆ, ನಿಮ್ಮ ಭಾವ ನೆಗೆಟಿವ್ ಆಗ್ತಾ ಇದೆ. ಯಾರೋ ನಿಮ್ಮನ್ನು ಕಂಟ್ರೋಲ್ ಮಾಡುವಂತಹ ಎನರ್ಜಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಅದರಿಂದ ಹೊರಗಡೆ ಬರೋಕ್ಕೆ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ. ಸೊ ನೆಗೆಟಿವಿಟಿಯಿಂದ ಹೊರಗಡೆ ಬರೋಕ್ಕೆ ಪ್ರೇಯರ್ ಮಾಡ್ತಾ ಇದ್ದೀರಾ. ಬಟ್ ಅದು ಆಗ್ತಾ ಇಲ್ಲ. ಯಾಕಂದರೆ ಆ ಕಡೆಯಿಂದ ಸ್ಟ್ರಾಂಗ್ ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಆಗಿದೆ. ಚಕ್ರಗಳು ಬ್ಲಾಕೇಜಸ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾರೋ ಅವರ ಅಧೀನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನು ಅಂದರೆ ನಿಮ್ಮ ಮೈಂಡು ಅಥವಾ ನಿಮ್ಮ ಸೋಲು ಯೂನಿವರ್ಸನ್ನು ಪ್ರೇ ಮಾಡ್ತಾ ಇದೆ. ಬಟ್ ನಿಮ್ಮ ಮನಸ್ಸು, ಭಾವ ಮತ್ತು ನಿಮ್ಮ ಬಾಡಿ ನೀವು ಹೇಳ್ದಂಗೆ ಕೇಳ್ತಾ ಇಲ್ಲ. ಈ ಥರದ ಒಂದು ಎನರ್ಜಿಸಿಗೆ ನೀವು ಸಿಕ್ಕಾಕೊಂಡಿದ್ದೀರಾ. ಸೊ ಇದಕ್ಕೆ ಹೀಲಿಂಗ್ ತುಂಬ ಅಗತ್ಯ ಇದೆ. ಸ್ಪಿರಿಚುವಲ್ ಲೆವೆಲಲ್ಲಿ ಹೀಲ್ ಮಾಡಬೇಕಾಗತ್ತೆ. ಸೊ ಅಗತ್ಯ ಇದ್ದರೆ ನೀವು ಹೀಲಿಂಗನ್ನು ತಗೊಳ್ಳಿ. ಈ ಒಂದು ಬ್ಲಾಕೇಜಸ್ಸಿಂದ ಹೊರಗಡೆ ಬರೋಕ್ಕೆ ಯೋಚನೆ ಮಾಡಿ. ಓಕೆ, ಅದು ಬಿಟ್ಟರೆ ನೀವು ಮೆಡಿಟೇಷನ್ ಮಾಡಿ. ಖುದ್ದು ನೀವು ಹೀಲರ್ ಆಗಿರ್ಬೋದು. ನೀವು ಖುದ್ದು ಹೀಲಿಂಗ್ ಮಾಡ್ಕೊಳ್ತಾ ಇದ್ರೂ ಕೂಡ ನಿಮಗೆ ಯಾವುದೇ ಸೊಲ್ಯೂಷನ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಸಮ್ಟೈಮ್ಸು ಸೆಲ್ಫ್ ಹೀಲಿಂಗ್ಗಿಂತ ಅದರ್ಸ್ ಹೀಲಿಂಗಲ್ಲಿ ಹೀಲಿಂಗ್ ತಗೊಂಡಾಗ ರಿಸಲ್ಟು ನಿಮಗೆ ಸಿಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.